ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು LBA ಬಗ್ಗೆ ಅತಿ ಮುಖ್ಯವಾದ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಮಾಹಿತಿಯಪ್ಪ ಅಂದರೆ, ಸುಮಾರಷ್ಟು ಜನ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ, ಸರ್ ನಾವು LBAನಲ್ಲಿ ಈಗಾಗಲೇ ಸುಮಾರಷ್ಟು ಅಂಕಗಳನ್ನು ಎಂಟ್ರಿ ಮಾಡಿದ್ದೀವಿ, ಬಟ್ ಆ ರಿಪೋರ್ಟಲ್ಲಿ ಚೆಕ್ ಮಾಡಿದ್ರೆ ಅದು 0 ಬರ್ತಾ ಇದೆ ಅಥವಾ ಎಂಟಿ ಬರ್ತಾ ಇದೆ. ಸೊ ನಾವು ಎಂಟ್ರಿ ಮಾಡಿದಾಗ ಅದು ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಿತ್ತು. ಆದರೆ ಈಗ ಓಪನ್ ಮಾಡಿ ಚೆಕ್ ಮಾಡಿದಾಗ ರಿಪೋರ್ಟಲ್ಲಿ 0 ಬರ್ತಾ ಇದೆ, ಅಲ್ಲಿ ಕೂಡ ಬ್ಲ್ಯಾಂಕ್ ಬರ್ತಾ ಇದೆ. ಸೊ ಇದು ಯಾಕೆ ಬರುತ್ತೆ, ಈ ಸಮಸ್ಯೆಗೆ ಪರಿಹಾರ ಏನು ಅನ್ನೋದು ಸುಮಾರು ಶಿಕ್ಷಕರ ಸಮಸ್ಯೆ ಆಗಿತ್ತು. ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಆ ಒಂದು ಸಮಸ್ಯೆ ಯಾಕೆ ಬರುತ್ತೆ, ಮತ್ತು ಸಮಸ್ಯೆಗೆ ಏನು ಪರಿಹಾರ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನನಗೆ ತಿಳಿಸಿಕೊಡ್ತೇನೆ. ಓಕೆ, ಸೊ ಒಂದು ವೇಳೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ, LBAಗೆ ಸಂಬಂಧಪಟ್ಟಂತೆ ಹೊಸ ಅಪ್ಡೇಟ್ಗೆ ನಮ್ಮ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಚಿತವಾಗಿ ಅಪ್ಡೇಟ್ಗಳನ್ನು ನೀವು ಪಡಿತಾ ಇರಿ. ಓಕೆನಾ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವು LBAಗೆ ಯಾವುದಾದ್ರೂ ಒಂದು ಮೊಬೈಲಲ್ಲೇ ನೀವು ಕೂಡ LBAನ ಸುಲಭವಾಗಿ ಎಂಟ್ರಿ ಮಾಡ್ಬೋದು. ಸೊ LBA ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಬಿಟ್ಟು LBA ಲಾಗಿನ್ ಅಂತ ಕೊಟ್ಟಾಗ ಈಗ ಫಸ್ಟಿಗೆ ಒಂದು ಆಪ್ಷನ್ಸ್ ಬರುತ್ತೆ ನೋಡಿರಿ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನೆಕ್ಸ್ಟ್ ಇರ್ತೀವಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ. ಇಲ್ಲಿ ಲಾಗಿನ್ ಆಸ್ ಎ ಟೀಚರ್, ಸ್ಟೇಟ್ ಯೂಸರ್, ಆಫೀಸರ್, DDP ಯೂಸರ್ ಅಂತ ಇದೆ. ನಾವು ಶಿಕ್ಷಕರಾಗಿ ನಾವು ಲಾಗಿನ್ ಆಗಿ ಅಂಕಗಳನ್ನು ತುಂಬಬೇಕಾಗಿರೋದ್ರಿಂದ ಟೀಚರ್ ರೇಡಿಯನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಎಂಟರ್ ಯೂಸರ್ ನೇಮ್ ಅಂತ ಇದೆಯಲ್ವಾ, ಸೊ ಯೂಸರ್ ನೇಮ್ ಮೇಲೆ ನಿಮ್ಮ ಮೊದಲ KGD ನಂಬರನ್ನು ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸೊ ಈ OTP ಸೆಂಡ್ ಆಗಿರುತ್ತೆ. ಬಂದಿರತಕ್ಕಂಥ OTPಯನ್ನು ಇಲ್ಲಿ ಹಾಕಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಲಾಗಿನ್ ಆಗಿ ಹೋಮ್ ಪೇಜ್ ಈ ರೀತಿ ಕಾಣುತ್ತೆ. ಓಕೆನಾ, ಸೊ ಈಗ ಫಸ್ಟ್ ನಾನು ತೋರಿಸ್ತೇನೆ ಎಂಟ್ರಿ ಮಾಡಿರೋದು ಯಾವ ರೀತಿ 0 ಬರುತ್ತೆ ಅಂತ. ಈಗ ಮೊದಲಿಗೆ ಈ ಮೆನು ಬಾರ್ ಮೇಲೆ ಕ್ಲಿಕ್ ಮಾಡ್ತೇನೆ, LBA ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಸೈಡ್ಗೆಲ್ಲಾದರೂ ಕ್ಲಿಕ್ ಮಾಡಿದರೆ ಅದು ಹೋಗುತ್ತೆ. ನೆಕ್ಸ್ಟ್ ಏನು ಮಾಡ್ತೇನೆ, ಈಗ ಆಲ್ರೆಡಿ ಎಂಟ್ರಿ ಮಾಡಿದ್ದೆ ನಾನು. ಒಂದ್ಸರಿ ಚೆಕ್ ಮಾಡ್ತೇನೆ ಏನು ತೋರಿಸುತ್ತೆ ಅಂತ, ನಿಮಗೂ ತೋರಿಸ್ತೇನೆ ಅದು ಯಾವ ರೀತಿ ಬರುತ್ತೆ, ಅದಕ್ಕೆ ಪರಿಹಾರ ಹೆಂಗೇನು, ಸಮಸ್ಯೆ ಯಾಕೆ ಬರುತ್ತೆ, ಅದಕ್ಕೆ ಪರಿಹಾರ ಅನ್ನೋದು ಈಗ ತೋರಿಸ್ತೇನೆ. ಈಗ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊತೇನೆ, ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊತೇನೆ. ಸೆಕ್ಷನ್ ನಮ್ಮದು ಒಂದೇ ಇದೆ, ಹಾಗಾಗಿ ನಾನು ಸೆಲೆಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಗಣಿತ ವಿಷಯವನ್ನು ಸೆಲೆಕ್ಟ್ ಮಾಡ್ಕೊತೇನೆ. 5 ಡಿಜಿಟ್ ನಂಬರನ್ನು ಸೆಲೆಕ್ಟ್ ಮಾಡ್ಕೊತೇನೆ. ನಾನು ಇದಕ್ಕೆ ಯಾವತ್ತು ಡೇಟ್ ಟೆಸ್ಟ್ ಮಾಡಿದ್ದೆ ಅಲ್ಲಿ ಕ್ಯಾಲೆಂಡ್ರಲ್ಲಿ ಈ ಡೇಟನ್ನು ಕೂಡ ನಾನು ಸೆಲೆಕ್ಟ್ ಮಾಡ್ಕೊತೇನೆ. ಸೆಟ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೇನೆ. ಡಾಟಾ ಫೆಚ್ಡ್ ಸಕ್ಸಸ್ಫುಲ್ ಅಂತ ಬಂದು ಇಲ್ಲಿ ಕೆಳಗಡೆ ಏನಾಗುತ್ತಪ್ಪ ಅಂದರೆ, ಇಲ್ಲಿ ನೋಡ್ಬೋದು ನಾನು ಆಲ್ರೆಡಿ ಅಂಕಗಳನ್ನು ತುಂಬಿದ್ದೆ, ಆದರೂ ಇಲ್ಲಿ ಏನು ಬರ್ತಾ ಇದೆ, ಮಾರ್ಕ್ಸ್ ಕಾಲಮಲ್ಲಿ 0 ಬರ್ತಾ ಇದೆ. ಸೊ ಇದು ಯಾಕೆ ಬರುತ್ತೆ ಅಂತ ನಾನು ನಿಮಗೆ ಇನ್ನೊಂದು ಪ್ರಾಕ್ಟಿಕಲಾಗಿ ತೋರಿಸ್ತೀನಿ ಯಾಕೆ ಅಂತ. ಸೊ ನೋಡಿ, ಈಗ ಫಸ್ಟ್ ಇದಕ್ಕೆ ಅಂಕಗಳನ್ನು ತುಂಬ್ತೇನೆ. ನೋಡಿ, ಮಾರ್ಕ್ಸನ್ನು ಎಂಟ್ರಿ ಮಾಡಿದ್ದೇನೆ. ಮಾರ್ಕ್ಸ್ ಎಂಟ್ರಿ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆರ್ ಯು ಶೂರ್ ವಾಂಟ್ ಟು ಸೇವ್ ಅಸೆಸ್ಮೆಂಟ್ ಅಂತ ಕೇಳುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಸೇವ್ ಆಗಿರುತ್ತೆ. ಈಗ ನೋಡಿ, ನೀವು ಸೇವ್ ಮಾಡಿರ್ತಕ್ಕಂಥ ವಿಧಾನ ಸರಿಯಾಗಿದೆಯಾ ತಪ್ಪಾಗಿದೆಯಾ ಅಂತ ಇಲ್ಲೇ ಚೆಕ್ ಮಾಡ್ಕೋಬೋದು. ಹೆಂಗೆ ಅಂತ ನೀವು ಕೇಳ್ಬೋದು. ನೀವು ಸೇವ್ ಮಾಡಿರ್ತಕ್ಕಂಥ ವಿಧಾನ ಸರಿಯಾಗಿದ್ದರೆ ಈ ಸೇವ್ ಮಾಡಿದ ತಕ್ಷಣವೇ ಹಾಗೇ ಸ್ಕ್ರಾಲ್ ಮಾಡ್ತಾ ಬನ್ನಿ. ಸೇವ್ ಮಾಡಿದ ತಕ್ಷಣ ನೀವು ಮಾಡಿದ ಎಂಟ್ರಿಗಳ ಮಾರ್ಕ್ಸು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆನಾ, ಸೇವ್ ಮಾಡಿದ ತಕ್ಷಣವೇ ಅಲ್ಲಿ ಸೇವ್ಡ್ ಸಕ್ಸಸ್ಫುಲ್ ಅಂತ ಮೆಸೇಜ್ ಬರುತ್ತೆ, ಕನ್ಫರ್ಮೇಷನ್ನು. ಆಗ ನೀವು ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡಿದಾಗ ಪ್ರತಿಯೊಂದು ಮಗುವಿನ ಮುಂದೆ ಅಲ್ಲಿ ಏನಾಗಿರುತ್ತೆ, ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂದು ಅಲ್ಲಿ ಅಂಕಗಳು ಡಿಸ್ಪ್ಲೇ ಆಗ್ತವೆ. ಸೊ ಈ ರೀತಿ ಅಂಕಗಳು ಡಿಸ್ಪ್ಲೇ ಆದಾಗ ಏನಾಗುತ್ತಪ್ಪ ಅಂದರೆ ಅದು ಸಕ್ಸಸ್ಫುಲಿ ಸೇವ್ ಆಗಿರುತ್ತೆ ಮತ್ತು ರಿಪೋರ್ಟ್ ಕೂಡ ಜನ್ರೇಟ್ ಆಗಿರುತ್ತೆ. ಸರಿನಾ? ಸೊ ನೀವು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಆ ರಿಪೋರ್ಟ್ ಅಂತ ಅಂದರೆ, ಈಗ ಇಲ್ಲಿ ಬರ್ತೇನೆ, ಇಲ್ಲಿ ನೋಡಿ PDF ಅಂತ ಇದೆಯಲ್ವಾ, ಈ PDF ಮೇಲೆ ಕ್ಲಿಕ್ ಮಾಡ್ತೇನೆ. ಎಕ್ಸ್ಪರ್ಟ್ PDF ಮೇಲೆ ಕ್ಲಿಕ್ ಮಾಡಿದರೆ ಅದು PDF ರೂಪದಲ್ಲಿ
ನಿಮ್ಮ ಮೊಬೈಲಲ್ಲಿ ಸೇವ್ ಆಗಿರುತ್ತೆ. ಡೌನ್ಲೋಡ್ ಫೋಲ್ಡರಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಓಕೆನಾ? ಓಕೆ. ಈಗ ನಾವು ಮಾಡ್ತಕ್ಕಂಥ ತಪ್ಪೇನು ಗೊತ್ತಾ? ನೆಕ್ಸ್ಟ್ ನಾವೇನು ಮಾಡ್ತೇವೆ, ಈಗ ಒಂದು ಚಾಪ್ಟರ್ದಾಯಿತು, ನೆಕ್ಸ್ಟ್ ಚಾಪ್ಟರ್ ಎಂಟ್ರಿ ಮಾಡೋದಕ್ಕೆ ಹೋದಾಗ ನಾವೇನು ಮಾಡ್ತೀವಿ ಗೊತ್ತಾ? ಜಸ್ಟ್ ಇಲ್ಲಿ ರೀಸೆಟ್ ಐತಲ್ವಾ, ಈ ರೀಸೆಟ್ ಮೇಲೆ ಕ್ಲಿಕ್ ಮಾಡಿಬಿಡ್ತೀವಿ. ಕ್ಲಿಕ್ ಮಾಡಿಬಿಟ್ಟು ಎಗೇನ್ ನಾವೇನು ಮಾಡ್ತೀವಿ, ಕ್ಲಾಸನ್ನು ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊತೇನೆ, ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊತೇನೆ, ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊತೇನೆ, ಆಮೇಲೆ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊತೇನೆ, ಚಾಪ್ಟರ್ ನೇಮನ್ನು ಸೆಲೆಕ್ಟ್ ಮಾಡ್ಕೊತೇನೆ, ಮತ್ತು ಡೇಟನ್ನು ಸೆಲೆಕ್ಟ್ ಮಾಡ್ಕೊತೇನೆ. ಈಗ ಸರ್ಚ್ ಕೊಡ್ತೇನೆ. ಇಲ್ಲಿ ಅಂಕಗಳನ್ನು ನಮೂದಿಸ್ತೇನೆ. ಸೊ ನೋಡಿ, ಮಾರ್ಕ್ಸ್ ಎಂಟ್ರಿ ಮಾಡಿದ್ದೇನೆ. ಈಗ ಸೇವ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆರ್ ಯು ಶೂರ್ ವಾಂಟ್ ಟು ಸೇವ್ ಅಂತ ಕೇಳುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನಮಗೆ ಸೇವ್ಡ್ ಸಕ್ಸಸ್ಫುಲ್ ಅಂತ ಮೆಸೇಜು ಬರುತ್ತೆ. ಈಗ ಹಾಗೆಯೇ ಕೆಳಗಡೆ ಸ್ಕ್ರಾಲ್ ಮಾಡ್ತೀನಿ. ಸ್ಕ್ರಾಲ್ ಮಾಡಿದಾಗ ನೋಡ್ತೀನಿ ಮಾರ್ಕ್ಸ್ ಇಲ್ಲಿ ಎಂಟ್ರಿ ಆಗಿಲ್ಲ. ನೋಡಿ, ಎಂಟಿ ಬರ್ತಾಯಿದೆ. ಇವಾಗಿನ ಮಾರ್ಕ್ಸ್ ಎಂಟ್ರಿ ಮಾಡಿದ್ದೀನಿ, ಸಕ್ಸಸ್ಫುಲ್ ಅಂತಂದು ಬಂದಿದೆ, ಆದರೆ ಇಲ್ಲಿ ಬಾಕ್ಸ್ ನೋಡಿದ್ರೆ ಖಾಲಿ ಬರ್ತಾ ಇದೆ. ಮತ್ತು ಇಲ್ಲಿ ನಾನೇನು ಮಿಸ್ಟೇಕ್ ಮಾಡಿದೆ ಅಂತ ಅಂದರೆ, ನಾನಲ್ಲ, ನೀವು ಪ್ರತಿಯೊಬ್ಬರು ಮಾಡಿರ್ತಕ್ಕಂಥ ಮಿಸ್ಟೇಕ್ ನಾವೇನಪ್ಪ ಅಂದರೆ, ಈಗ ಒಂದು ಘಟಕದ ನಾವು ಮಾರ್ಕ್ಸನ್ನು ಎಂಟ್ರಿ ಮಾಡಿದ ತಕ್ಷಣ ನಾನೇನು ಮಾಡಿದೆ, ಇಲ್ಲಿ ರೀಸೆಟ್ ಬಟನನ್ನು ಒತ್ತಿದೆ. ಸೊ ಇದು ನಾವು ಮಾಡ್ತಕ್ಕಂಥ ಮಿಸ್ಟೇಕು. ಏನಾಗುತ್ತಂದರೆ, ನಾವು ಒಂದು ಘಟಕದ ಯೂನಿಟ್ ಟೆಸ್ಟನ್ನು ಎಲ್ಲ ಎಂಟ್ರಿ ಮಾಡಿಬಿಟ್ಟು ಸೇವ್ ಕೊಟ್ಟು ನಂತರ ಮತ್ತೊಂದು ಘಟಕದ ಚಾಪ್ಟ್ರಿಗೆ ಎಂಟ್ರಿ ಮಾಡೋಕ್ಕೆ ಬಂದಾಗ ನಾವೇನು ಮಾಡಿದೆ, ರೀಸೆಟ್ ಮಾಡಿದೆ. ಸೊ ರೀಸೆಟ್ ಮಾಡಿದಾಗ ಏನಾಗುತ್ತೆ, ಅದು ಸೇವ್ ಆಗಿರಲ್ಲ. ನೆಕ್ಸ್ಟ್ ಚಾಪ್ಟ್ರು ಎಂಟ್ರಿ ಮಾಡೋಕ್ಕೆ ಹೋದಾಗ ಅದು ಸೇವ್ ಆಗಲ್ಲ, ಬ್ಲ್ಯಾಂಕ್ ಬರ್ತದೆ. ಸೊ ನಾವೇನು ಮಾಡ್ತೀವಿ, ಅದು ಬಿಡು ಸೇವ್ ಆಗಿರುತ್ತೆ ಅಂದ್ಕೊತೀವಿ, ನೆಕ್ಸ್ಟ್ ಚಾಪ್ಟರ್ ಮಾಡ್ತೀವಿ, ಹಾಗೆ ಎಲ್ಲ ಸೇವ್ ಮಾಡ್ತಾ ಹೋಗಿರ್ತೀವಿ. ಆ ಸದ್ಯಕ್ಕೆ ಅದು ಬ್ಲ್ಯಾಂಕ್ ಬಂದಿರುತ್ತೆ, ನಾವು ಅದನ್ನ ಗಮನಿಸಿರೋದಿಲ್ಲ. ಸರಿನಾ? ಹಾಗೆ ಎಂಟ್ರಿ ಮಾಡಿರ್ತೇವೆ, ರಿಪೋರ್ಟಲ್ಲಿ ನೋಡಿದಾಗ ಎಲ್ಲ 0 ಬಂದಿರುತ್ತೆ. ಓಕೆನಾ? ಸೊ ಈಗ ನೋಡಿರಿ, ನಾನೀಗ ನಿಮಗೆ ಮತ್ತೊಂದು ಸಾರಿ ರಿಪೋರ್ಟಲ್ಲಿ ಕೂಡ ಚೆಕ್ ಮಾಡಿಸ್ತೇನೆ. ಇಲ್ಲಿ ಅಸೆಸ್ಮೆಂಟ್ ರಿಪೋರ್ಟನ್ನು ಚೆಕ್ ಮಾಡ್ತೇನೆ. ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಮೇಲೆ ಚೆಕ್ ಮಾಡ್ತೀನಿ. ಇಲ್ಲಿ 5ನೇ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊತೇನೆ, ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊತೇನೆ, ಮ್ಯಾಥ್ಸ್ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊತೇನೆ, ಸರ್ಚನ್ನು ಸೆಲೆಕ್ಟ್ ಮಾಡ್ತೇನೆ. ನೋಡಿರಿ, ನಾನು 2 ಯೂನಿಟನ್ನು ಸೊ ನೋಡಿರಿ, ನಾನು 2 ಯೂನಿಟ್ ಮಾರ್ಕ್ಸನ್ನು ಎಂಟ್ರಿ ಮಾಡಿದೆ. ಬಟ್ ಇಲ್ಲಿ ಎಂಟ್ರಿ ಆಗಿರ್ತಕ್ಕಂಥದ್ದು 1 ಯೂನಿಟ್ ಮಾತ್ರ. ಸೊ ಫಸ್ಟ್ ಟೈಮು ಏನೋ ನಾನು ಫಸ್ಟಿಗೆ ಎಂಟ್ರಿ ಮಾಡಿದ್ನಲ್ಲ, ಅದು ಮಾತ್ರ ಸೇವ್ ಆಗಿದೆ. ರೀಸೆಟ್ ಕೊಟ್ಟು ತಿರ್ಗಿ ಸೆಕೆಂಡ್ ಚಾಪ್ಟರ್ ಎಂಟ್ರಿ ಮಾಡೋಕ್ಕೆ ಹೋದಲ್ಲ, ಅದು ಬ್ಲ್ಯಾಂಕ್ ಬಂದು ತೋರಿಸಿದಲ್ವ, ಅದು ಇಲ್ಲಿ ಎಂಟ್ರಿ ಆಗಿಲ್ಲ. ಓಕೆನಾ? ಸೊ ಹಾಗಾಗಿ ನಾವು ಇಲ್ಲಿ ಮಾಡ್ತಕ್ಕಂಥ ಮಿಸ್ಟೇಕ್ಸ್ ಏನಪ್ಪ ಅಂದರೆ, ನಾವು 1 ಯೂನಿಟ್ ಮಾರ್ಕ್ಸ್ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ನಾವು ರೀಸೆಟ್ ಕೊಟ್ಟು ಮತ್ತೊಂದು ಯೂನಿಟನ್ನು ಎಂಟ್ರಿ ಮಾಡಬಾರ್ದು. ಮತ್ತೇನು ಮಾಡಬೇಕು, ಹೇಗೇನು ಫಸ್ಟ್ LBAಗೆ ಬಂದು ತಿರ್ಗಾ ಆ ಕಡೆ ಮೊದಲೇ ಸ್ಥಳದಿಂದನೇ ಹೋಗಬೇಕಾಗುತ್ತೆ. ಸರಿನಾ? ಹೇಗೇನು ನಾವೇನು ಒಂದು ಚಾಪ್ಟರ್ ಆದ ತಕ್ಷಣ ನಾವೇನು ಮಾಡಬೇಕು, ಇಲ್ಲಿಗೆ ಮೇನ್ ಮೆನುವಿಗೆ ಬರಬೇಕಾಗುತ್ತೆ, LBAಗೆ ಬರಬೇಕಾಗುತ್ತೆ. ಇಲ್ಲಿ ಪುನಃ ಎಂಟ್ರಿ ಮಾಡ್ತಾ ಇದೇ ಪ್ರೊಸೆಸನ್ನು ಮತ್ತೆ ರಿಪೀಟ್ ಮಾಡಿದಾಗ ಮಾತ್ರ ಅದು ಸೇವ್ ಆಗಿರುತ್ತೆ. ಈಗ ನೋಡಿ, ನಾನು ಫಸ್ಟ್ ಸ್ಟೆಪ್ಪಿಂದ ವಾಪಸ್ ಬಂದಿದ್ದೀನಿ. ಆ ರೀತಿ ಎಂಟ್ರಿ ಮಾಡಿ ಸೇವ್ ಕೊಡ್ತಾಯಿದ್ದೀನಿ, ಅಗೇನ್ ಸೇವ್ ಕೊಡ್ತಾಯಿದ್ದೀನಿ. ಸಕ್ಸಸ್ಫುಲ್ ಅಂತ ಬಂತು. ಈಗ ಕೆಳಗಡೆ ಚೆಕ್ ಮಾಡ್ತೇನೆ, ನೋಡ್ಬೋದು ಇಲ್ಲಿ ಮಾರ್ಕ್ಸ್ ಡಿಸ್ಪ್ಲೇ ಆಗ್ತಾಯಿದೆ. ಸೊ ನೀವೇನು ಮಾಡಿ, ಮಾರ್ಕ್ಸ್ ಎಂಟ್ರಿ ಮಾಡಿ ಸೇವ್ ಮಾಡಿ ಹಂಗೆ ಸ್ಕ್ರಾಲ್ ಮಾಡಿದಾಗ ಕೆಳಗಡೆ ಖಾಲಿ ಬಾಕ್ಸ್ ಇದ್ದರೆ ಅದು ಸೇವ್ ಆಗಿರೋದಿಲ್ಲ. ಖಾಲಿ ಬಾಕ್ಸ್ ಬದಲು ನೀವು ಎಂಟ್ರಿ ಮಾಡಿದ ಮಾರ್ಕ್ಸ್ ಡಿಸ್ಪ್ಲೇ ಆಯಿತು ಅಂದರೆ ಅದು ಸಕ್ಸಸ್ ಆಗಿ ಸೇವ್ ಆಗಿರುತ್ತೆ ಮತ್ತು ರಿಪೋರ್ಟ್ ಕೂಡ ಜನ್ರೇಟ್ ಆಗಿರುತ್ತೆ ಅಂತ ಅರ್ಥ. ಸರಿನಾ? ಸೊ ಅದು ಯಾಕೆ ಮಿಸ್ಟೇಕ್ ಮಾಡ್ತೀರಂತ ನೀವು ಆಲ್ರೆಡಿ ಹೇಳಿದ್ದೇನೆ, ತಿರ್ಗಾ ರಿಪೀಟ್ ಮಾಡ್ತೇನೆ. ಈಗ ಒಂದು ಚಾಪ್ಟರ್ ಆದ ತಕ್ಷಣ ಯಾವುದೇ ಕಾರಣಕ್ಕೂ ನೀವು ರೀಸೆಟ್ ಬಟನ್ ಒತ್ತಿ ಮುಂದಿನ ಚಾಪ್ಟರ್ನ ಎಂಟ್ರಿ ಮಾಡೋದಕ್ಕೆ ಹೋಗಬೇಡಿ. ಸೊ ಆ ರೀತಿ ಮಾಡಿದರೆ ಮುಂದಿನ ಯಾವುದೇ ಚಾಪ್ಟರ್ ಮಾರ್ಕ್ಸ್ಗಳಲ್ಲಿ ಎಂಟ್ರಿ ಆಗೋದಿಲ್ಲ. ಅದರ ಬದಲಾಗಿ ನಾವೇನು ಮಾಡಬೇಕು, ಒಂದು ಚಾಪ್ಟರ್ ಆದ ತಕ್ಷಣ ಹೇಗೇನು ಇಲ್ಲಿಗೆ ಮೇನ್ ಮೆನುವಿಗೆ ಬರಬೇಕಾಗುತ್ತೆ ಮತ್ತು LBAಗೆ ಬಂದು LBಯಿಂದ ಮತ್ತಿಂದ ಫಸ್ಟಿಂದ ಪ್ರಾರಂಭ ಮಾಡಬೇಕಾಗುತ್ತೆ. ಈಗ ನಾನು
ಮಾರ್ಕ್ಸನ್ನು ಎಂಟ್ರಿ ಮಾಡಿದ್ದೇನೆ ಒಂದು 3 ಚಾಪ್ಟರ್ದು ಚೆಕ್ ಮಾಡಿದ ರಿಪೋರ್ಟು. ಆವಾಗ ನೀವು ನಂದು ಹಾಕಿದಂಗೆ ರಿಪೋರ್ಟನ್ನು ಚೆಕ್ ಮಾಡ್ಕೊಳ್ಳಿ, ಸರಿನಾ? ಅಸೆಸ್ಮೆಂಟ್ ರಿಪೋರ್ಟಿಗೆ ಬಂದು ಚೆಕ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಇಲ್ಲಿ 1 ಚಾಪ್ಟ್ರು ಗ್ರೇಡ್, 2ನೇ ಚಾಪ್ಟ್ರು ಗ್ರೇಡ್, 3ನೇ ಚಾಪ್ಟ್ರು ಗ್ರೇಡ್, 3 ಚಾಪ್ಟರ್ ಎಂಟ್ರಿ ಮಾಡಿದ್ದೇನೆ. 3 ಚಾಪ್ಟರ್ ಇಲ್ಲಿ ಎಂಟ್ರಿ ಆಗಿದೆ, ಸರಿನಾ? ಸೊ ನೀವು ಎಷ್ಟು ಚಾಪ್ಟರ್ ಎಂಟ್ರಿ ಮಾಡಿರ್ತಾರೋ ಅಷ್ಟು ಚಾಪ್ಟರ್ದಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವು ಅದನ್ನು ಖಚಿತಪಡಿಸಿಕೊಂಡು ನೆಕ್ಸ್ಟ್ ಎಂಟ್ರಿ ಮಾಡ್ತಾ ಹೋಗ್ಕೊಳ್ಳಿ, ಸರಿನಾ? ಸೊ ಇದಿಷ್ಟು LBIಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಹೊಸ ಅಪ್ಡೇಟು. ಸೊ ಇದೇ ರೀತಿ LBIಗೆ ಸಂಬಂಧಪಟ್ಟಂತೆ ಏನಾದರೂ ಅಪ್ಡೇಟ್ಗಳಿದ್ದರೆ ನಾನು ಕೊಡ್ತಾ ಹೋಗ್ತೇನೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ನಮ್ಮ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಅಪ್ಡೇಟನ್ನು ಪಡಿತಾ ಇರಿ. ಹಾಗೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.